ಕಳ್ಳರನ್ನ ಕಂಡು ಭಯಗೊಂಡಿದ್ರು ಪ್ರತ್ಯಕ್ಷದರ್ಶಿ ಉಷಾ. 5 ಮಂದಿ ಬ್ಯಾಂಕ್ನಿಂದ ಬರೋದನ್ನ ನಾನು ನೋಡಿದೆ. 4 ಮಂದಿ ಗೋಣಿಯಲ್ಲಿ ಹಣ ಎಳೆದುಕೊಂಡು ತರ್ತಾ ಇದ್ರು. 5 ಮಂದಿ ಮಾಸ್ಕ್ ಹಾಗೂ ಟೋಪಿಯನ್ನ ಹಾಕೊಂಡಿದ್ರು. ಆದರೆ ಗಮನಿಸಿ, ನನ್ನ ಕೈಲಿ ಇನ್ನೇನು ಮಾಡ್ಲಿಕ್ಕಾಗ್ಲಿಲ್ಲ, ಪ್ರಾಣ ಭಯ. ಅವರು ನೋಡಿದ ನಿಜ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಮಾತನಾಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಒಂದ್ ಕಡೆ ದರೋಡೆ ನಡೆದ ಸಂದರ್ಭದ ದೃಶ್ಯ, ಮತ್ತೊಂದು ಕಡೆ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ರು ಪೊಲೀಸರು. ಆ ದೃಶ್ಯವನ್ನ ಕೂಡ ಈಗ ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಹಾಡ ಹಗಲೇ ನಡೆದಿರುವ ಮತ್ತೊಂದು ರಾಬರಿ ಪ್ರಕರಣ. ಬೀದರ್ನಲ್ಲಿ ನಡೆದ ಘಟನೆಯೇ ಇನ್ನೂ ಸುಧಾರಿಸಿಕೊಂಡಿಲ್ಲ ರಾಜ್ಯದ ಜನ. ಇದೀಗ ಮಂಗಳೂರಿನಲ್ಲಿ ಮತ್ತೊಂದು ಅದಕ್ಕಿಂತ ಭಯಾನಕ ಕೃತ್ಯ. ಮಾರಕಾಸ್ತ್ರಗಳನ್ನ, ಅದರಲ್ಲೂ ಪಿಸ್ತೂಲ್, ರಿವಾಲ್ವರ್ಗಳನ್ನ ತೋರಿಸಿ ಹಣವನ್ನ ಲಪಟಾಯಿಸಿದ್ದಾರೆ. ಚಿನ್ನಾಭರಣವನ್ನ ಕದ್ದೊಯ್ದಿದ್ದಾರೆ ಖದೀಮರು. ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇರುವ ಅಪರಾಧ ಪ್ರಕರಣಗಳು, ಅದರಲ್ಲೂ ಹಾಡ ಹಗಲೇ ನಡೀತಾ ಇರುವ ಬ್ಯಾಂಕ್ ಲೂಟಿ ಪ್ರಕರಣ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ 3 ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇರ್ತಾರೆ. ಹೈದರಾಬಾದ್ನಿಂದ ನಾಗೇಂದ್ರ ಬಾಬು, ಮಂಗಳೂರಿನಿಂದ ದಿನೇಶ್ ಕನೆಕ್ಟ್ ಆಗ್ತಾರೆ, ಹಾಗೆ ಬೀದರ್ನಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ? ಮಂಗಳೂರಿನಲ್ಲಿ ನಡೆದಿರುವ ಈ ಘಟನೆ ಈಗ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ದಿಗ್ಭ್ರಮೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ಹೌದು ಸ್ಮಿತಾ, ಅಂತ ಹೇಳಿದರೆ ಅಂದರೆ ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಿರುವಂಥ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೋ ಸಿಬ್ಬಂದಿ ಕೂಡ ಭಾಳಷ್ಟು ಭಯಭೀತರಾಗಿರುವಂಥದ್ದು. ಏನೋ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 12ರಿಂದ 20 ಅಂದರೆ 12 ಕೋಟಿವರೆಗೆ ನಗದು ಮತ್ತು 5 ಲಕ್ಷದವರೆಗೆ ಹಣವನ್ನು ಈಗಾಗಲೇ ದೋಚಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೋ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ FSL ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರು ಕೂಡ ನಾನಾ ಏನೋ ಆ್ಯಂಗಲ್ನಲ್ಲೂ ಏನೋ ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಇದು ನಡೀತು? ಒಂದು ಕಾಲಿಗೆ ಸರ್. ಎಷ್ಟು ಜನ ಬಂದಿದ್ರು ಅಂತ? ಒಂದು 4 ಮಂದಿ ಸರ್. 4 ಮಂದಿ. ನನಗೆ ಅದು ಅಷ್ಟು ಇದೆ ಅಂತ 4 ಮಂದಿ ಬಂದಿದ್ರು ಸರ್. 4 ಮಂದಿ ಬಂದು ಏನು ಪಿಸ್ತೂಲ್ ಏನಾದ್ರು ಇಟ್ಟಿದ್ರೆ? ಈಗ ಪಿಸ್ತೂಲ್ ಅಂದರೆ ಒಂದು ಚಾರಿ, ಇದು ದೊಡ್ಡ ಮಚ್ಚು, ಮತ್ತೊಂದು ಪಿಸ್ತೂಲ್ ಸರ್. ನಿಮ್ಮನ್ನು ಎಂತ ಬಂದು ಕೂಡಲೇ ಏನು ಹೇಳಿದ್ರು? ಅಂದರೆ ಕೈ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ಜನ ಇದ್ರಿ ಬ್ಯಾಂಕಲ್ಲಿ? ನಾವು 5 ಮಂದಿ ಇದ್ವಿ. 5 ಮಂದಿ. ಮತ್ತೆ ಇದ್ದದೆಲ್ಲ ಹಣ ದೋಚ್ಕೊಂಡ್ರೆ ಹೇಗೆ? ಅದು ಗೊತ್ತಿಲ್ಲ ಸರ್, ಏನಂತ ಇನ್ನೂ ಗೊತ್ತಾಗಬೇಕಷ್ಟೇ. ನಿಮ್ಮ ಕುತ್ತಿಗೆಗೆ ಮಚ್ಚಿಟ್ಟಿದ್ರೆ ಅಥವಾ ಪಿಸ್ತೂಲ್ ತೋರಿಸಿದ್ರು ಸರ್ ಅಷ್ಟೇ. ಇದು ಸಿಬ್ಬಂದಿ ಹೇಳ್ತಿರುವಂಥ ಮಾಸ್ತು. ಅಂದರೆ ಆ ಬ್ಯಾಂಕ್ನ ಒಳಗೆ ಏಕಾಏಕಿ ನುಗ್ಗಿದಂಥ ಏನು ಆಗಂತುಕರ ತಂಡ ಏನಿದೆ ಅಂದರೆ 5 ಮಂದಿ ಕಳ್ಳರೇನಿದ್ದಾರೆ ಏಕಾಏಕಿ ಬಂದು ಏನು ಸಿಬ್ಬಂದಿಯ ಏನು ಅವರಿಗೆ ಕೂತ್ಕೊಳ್ಳಿಕ್ಕೆ ಹೇಳಿರುವಂಥದ್ದು ಮತ್ತು ಅವರನ್ನು ಬೆದರಿಕೆ ಹಾಕಿರುವಂಥದ್ದು. ಅವರ ಏನು ಕುತ್ತಿಗೆಗೆ ಪಿಸ್ತೂಲನ್ನು ಇಟ್ಟು ಆ ಬೆದರಿಕೆಯನ್ನು ಹಾಕಿರುವಂಥದ್ದು. ಭಾಳಷ್ಟು ಅಂದರೆ ಲೆಕ್ಕದ ಸಿಬ್ಬಂದಿಗಳು ಇರುವಂಥದ್ದು ಮತ್ತು ಅಲ್ಲಿ ಸೀಮಿತವಾದಂಥ ಗ್ರಾಹಕರು ಇದ್ದರು. ಅಂದರೆ ಹೆಚ್ಚಿನ ಗ್ರಾಹಕರು ಯಾರೇ ಇಲ್ಲ. ಮಧ್ಯಾಹ್ನದ ವೇಳೆ ಆಗುವ ಕಾರಣವಾಗಿ ಆ ಗ್ರಾಹಕರ ಸಂಖ್ಯೆ ಕೂಡ ಬಹಳಷ್ಟು ಕಡಿಮೆ ಇತ್ತು. ಮತ್ತು ಮತ್ತೊಂದು ಗಮನಿಸಬೇಕು ಸ್ಮಿತಾ, ಏನಂದರೆ ಇವತ್ತು ಶುಕ್ರವಾರ ಈ ರೋಡ್ನಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದೆ. ಆದರೆ ಇವತ್ತು ಶುಕ್ರವಾರ ಆದ ಕಾರಣವಾಗಿ ಎಲ್ಲರೂ ಕೂಡ ಮಸೀದಿಗೆ ಪ್ರಾರ್ಥನೆಗೆ ತೆರಳಿದ್ರು. ಹಾಗಾಗಿ ಆ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಎಲ್ಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ದು, ಹೀಗಾಗಿ ಯಾರ ಸಂಚಾರವೂ ಕೂಡ ಈ ಭಾಗದಲ್ಲಿ ಇರಲಿಲ್ಲ. ಇದನ್ನೇ ಒಂದು ದಾಳವಾಗಿಸಿಕೊಂಡಂತಹ ಕಳ್ಳರ ತಂಡ ಏನಿದೆ 5 ಮಂದಿ ಏಕಾಏಕಿ ನುಗ್ಗಿ ಆ ಸಿಬ್ಬಂದಿಗೆ ಪಿಸ್ತೂಲನ್ನು ಇಟ್ಟು ಹೆದರಿಸಿ ಅವರು ಅಲ್ಲಿದ್ದಂಥ ಏನೋ ಬಂಗಾರ ಆಗಿರೋದು ಸುಮಾರು ಈಗ ಪೊಲೀಸರ ಮಾಹಿತಿ ಪ್ರಕಾರ 10ರಿಂದ 12 ಕೋಟಿ ಬಂಗಾರವನ್ನು ಈ ರೀತಿಯಾಗಿ ಲೂಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸುಮಾರು 5 ಲಕ್ಷ ರೂಪಾಯಿ ನಗದುವನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಈಗ ಅನುಮಾನ ಇರೋದೇ ಅದು ದಿನೇಶ್. ನೋಡಿ, ಈ ಚಿಕ್ಕ ಬ್ಯಾಂಕು, ಅದರಲ್ಲಿ ಇಷ್ಟೆಲ್ಲ ಪ್ರಮಾಣದ ಹಣ, ಚಿನ್ನಾಭರಣ, ಅದರಲ್ಲೂ ಇವತ್ತೇ CC ಕ್ಯಾಮ್ರಾ ರಿಪೇರಿಗೆ ಹೋಗಿದೆ. ಇದೆಲ್ಲ ಹೊರಗಿನವರಿಗೆ ಯಾರಿಗೂ ಗೊತ್ತಾಗೋದು ಹೇಗೆ? ಒಳಗಿನವ್ರ ಮೇಲೆ ಅಂದರೆ ಬ್ಯಾಂಕ್ನ ಸಿಬ್ಬಂದಿ ಮೇಲೇನೆ ಅನುಮಾನ ಬರ್ತಿರೋದಕ್ಕೆ ಇದೇ ಕಾರಣ ಅಲ್ವಾ ಅಂತ?
ಹೌದು ಸ್ಮಿತಾ, ಆರಂಭದಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಿದ್ರು, ಬಹಳಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಂದಷ್ಟು ವೆಲ್ ಪ್ಲಾನ್ಡ್ ಮಾಡಿಕೊಂಡು ಈ ರೀತಿಯಾದಂಥ ದರೋಡೆ ಮಾಡಿದ್ದಾರೆ ಅನ್ನುವಂಥ ಅನುಮಾನವನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮತ್ತು ಇದರಲ್ಲಿ ಒಂದಷ್ಟು ಗೊತ್ತಿದ್ದವರು ಏನು ಸೇರಿಕೊಂಡಿರಬಹುದು ಅನ್ನೋಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಂದು ಏನಂದರೆ, ಈ ಒಂದು ರೋಡ್ ಏನಿದೆ ಇದು ಸಾಮಾನ್ಯ ದಿನಗಳಲ್ಲಿ ಜನಜಂಗುಳಿಯಿಂದ ತುಂಬಿರುತ್ತೆ, ಎಲ್ಲ ಅಂಗಡಿ ಮುಂಗಟ್ಟುಗಳೇನಿದೆ ಅದು ಓಪನ್ ಆಗಿರುತ್ತೆ. ಆದರೆ ಯಾವತ್ತು ಕ್ಲೋಸ್, ಅಂದರೆ ಎಲ್ಲರೂ ಕೂಡ ಈ ಭಾಗದಲ್ಲಿ ಮುಸ್ಲಿಂ ಸಮುದಾಯದವರೇ ಅಧಿಕವಾಗಿರ್ತಾರೆ, ಎಲ್ಲರೂ ಕೂಡ ಇವತ್ತು ಮಸೀದಿಗೆ ತೆರಳಿದ್ರು. ಅದು ಒಂದು ಕಾರಣ ಕೂಡ ಆ ಒಂದು 5 ಮಂದಿ ಕಳ್ಳರಿಗೂ ಗೊತ್ತಿತ್ತು. ಮತ್ತೊಂದು ಏನಂದರೆ, ಏನು ಈ CCTV ಏನಿದೆ ಅದು ಕೂಡ ಕೈ ಕೊಟ್ಟಿತ್ತು. ಯಾವತ್ತೇ ಅಂದರೆ ಯಾವಾಗಲೂ CCTV ಸರಿಯಾಗಿತ್ತು, ಆದರೆ ಯಾವತ್ತೇ CCTV ಹಾಳಾಗಿತ್ತು. ಇದು ಸ್ಥಳೀಯರ ಬಹಳಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಯಾಕೆ CCTV ಸರಿ ಇಲ್ಲದಿದ್ದು ಅದು ಕಳ್ಳರಿಗೆ ಹೇಗೆ ಗೊತ್ತಾಯಿತು? ಈ ರೀತಿಯಾದಂಥ ಹಲವು ಅನುಮಾನಗಳನ್ನು ಕೂಡ ಏನೋ ಬ್ಯಾಂಕ್ನಲ್ಲಿ ಅಡವಿಟ್ಟಿರುವಂಥ ಏನೋ ಒಂದಷ್ಟು ಚಿನ್ನಾಭರಣ ಇಟ್ಟಿರುವಂಥ ಗ್ರಾಹಕರು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಸ್ಥಳೀಯರು ಕೂಡ ಇದರ ಬಗ್ಗೆ ಹೇಳ್ತಾ ಇರುವಂಥದ್ದು ಮತ್ತು ಅವರು ಆಗ್ರಹವನ್ನು ಕೂಡ ಮಾಡ್ತಿರುವಂಥದ್ದು. ನಮ್ಮ ಜೊತೆ ಬ್ಯಾಂಕ್ನ ಹಿಂಬದಿಯ ಮನೆಯ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಇವತ್ತು ಶುಕ್ರವಾರ, ಮತ್ತೊಂದು ಬ್ಯಾಂಕಿನ CCTV ಕೆಟ್ಟಿದೆ ಅಂತ ಇದೆ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಕಳ್ಳರು ಬಂದಿದ್ರೆ ಗೊತ್ತಿದ್ದವರೇ ಇದ್ರ ಅಂತ? ಅಲ್ಲ, ಗೊತ್ತಿದ್ದವರು ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಆ ಟೈಮಲ್ಲಿ ನಮ್ಮ ಅಂಗಡಿ ಎಲ್ಲ ಬಂದ್ ಮಾಡಿ ನಾವು ಮಸೀದಿಗೆ ಹೋಗಿರ್ತೇವೆ. ಅದು ಒಂದು 10ಕ್ಕೆ ಈ ಘಟನೆ ನಡೆದದ್ದು. ನಮಗೆ ನಮ್ಮ ಮನೆಯಿಂದ ಫೋನ್ ಬಂತು, 1:20ಕ್ಕೆ ಕಾಲ್ ಬಂದಲ್ಲಿ ಇಲ್ಲೆಲ್ಲ ಬೊಬ್ಬೆ ಕೇಳ್ತಾ ಉಂಟು ಅಂತ ಏನೋ ಆಗಿದೆ ಅಂತೇಳಿ. ನಾವು ಬರುವಾಗ ಈ ದರೋಡೆ ಮಾಡಿ ಅವರು ಹೋಗಿ ಆಗಿದೆ. ಈ ದರೋಡೆ ಮಾಡಿದವರು ಉಂಟಲ್ಲ, ನೀವು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಯಾರು ಡಿಪಾರ್ಟ್ಮೆಂಟ್ ಅವರು. ಇಲ್ಲಾಂದರೆ ನಮ್ಮ ಊರಿಗೆ ಉಂಟಲ್ಲ, ಇದೊಂದು ಉಂಟಲ್ಲ ಅಂತ ಹೋದ್ರೆ ಕೆಟ್ಟ ಹೆಸರು ಬರ್ತದೆ, ಊರಿನವರ ಮೇಲೆ ಅವಮಾನ ನಮಗೆ ಇದು ಬರ್ತದೆ. ಆದ ಕಾರಣ ಅವರನ್ನು ಹಿಡಿದು ಊರಿನವರ ಕೈಗೆ ಕೊಡಬೇಕು. ಮತ್ತೊಂದು ಅನುಮಾನ ಏನಂದ್ರೆ, ಇದೇ ಬ್ಯಾಂಕಲ್ಲಿ ಈ ಹಿಂದೆ ಬೇರೆ ಕಡೆ ಇತ್ತು ಈ ಕಟ್ಟಡ, ಆ ಕಟ್ಟಡದಲ್ಲೂ ಕೂಡ ಈ ರೀತಿಯ ದರೋಡೆ ಆಗಿದೆ. ಯಾಕೆ ಇದೇ ಬ್ಯಾಂಕಲ್ಲಿ ದರೋಡೆ ಆಗ್ತಿದೆ ಅಂತ? CC ಕ್ಯಾಮರಾ ಹಾಳಾಗಿದೆ. ಆವತ್ತು ಹಿಂದಿನ ಕಡೆ ದರೋಡೆ ಆಗುವಾಗ ಆ ದಿನವೂ ಸಹ ಇದೇ ರೀತಿ CC ಕ್ಯಾಮರಾ ಹಾಳಾಗಿದೆ. ನೋಡುವಾಗ ಬ್ಯಾಂಕಿನ ಸಿಬ್ಬಂದಿಯ ಗಂಡನೇ ಆತರ ಕಳ್ಳತನದ ಸುಳಿವು ಸಿಕ್ಕಿ ಅವರನ್ನು ಇವರು ಹಿಡಿದಿದ್ದಾರೆ, ಪೊಲೀಸಿನವರು ಹಿಡಿದಿದ್ದಾರೆ. ಇದೇ ರೀತಿ ಪದೇ ಇದೇ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಶುಕ್ರವಾರ ದಿವಸ ಆವತ್ತು ಶುಕ್ರವಾರ ದಿವಸನೇ ಕಳ್ಳತನವಾಗುತ್ತದ್ದು. ಈ ದಿವಸ ಶುಕ್ರವಾರ ದಿವಸನೇ ಕಳ್ಳತನವಾಗಿತ್ತು. ಪದೇ ಇದೇ ದಿವಸವನ್ನು ಟಾರ್ಗೆಟ್ ಮಾಡಿ ಕಳ್ಳರು ಇದರ ಬಗ್ಗೆ ಮಹತ್ವದ ಸುಳಿವನ್ನು ಸಿಕ್ಕಿ, CC ಕ್ಯಾಮ್ರಾ ಅಲ್ಲಿ ಸರಿಯಿಲ್ಲ ಅಂತ ಸಿಕ್ಕಿ ಇದರ ಬಗ್ಗೆ ತಿಳಿದುಕೊಂಡ ಅನುಮಾನ ನಮಗೆ ತುಂಬ ಇದೆ. ಆದುದರಿಂದ ಇದೇ ರೀತಿ ಪದೇ ಕಳ್ಳತನವಾಗುವುದರಿಂದ ನಮ್ಮ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತದೆ. ಮುಂದಕ್ಕೆ ಈ ರೀತಿ ಆಗಬಾರ್ದಂತ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಏನು ಬ್ಯಾಂಕ್ನ ಏನು ಮಾಹಿತಿ ಏನಿದೆ ಅದು ಸೋರಿಕೆಯಾಗಿ ಕಳ್ಳತನ ಆಗಿತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಯವರ ಗಂಡನೇ ಈ ರೀತಿಯಾಗಿ ಕಳ್ಳತನದಲ್ಲಿ ಪಾಲ್ಗೊಂಡಿದ್ದ. ಈ ಬಾರಿ ಕೂಡ ಇದೇ ರೀತಿಯಂಥ ಮಾಹಿತಿ ಸೋರಿಕೆ ಕಳ್ಳತನಕ್ಕೆ ಕಾರಣ ಆಯ್ತಾ? ಕಳೆದ ಸಲ ಬ್ಯಾಂಕ್ ಸಿಬ್ಬಂದಿಯ ಗಂಡ ಕಳ್ಳತನದ ಕೃತ್ಯ ನಮಗೆ ಗೊತ್ತಾಯಿತು. ಈ ದಿವಸ ಇನ್ನು ತನಿಖೆಯಿಂದ ಮುಂದಕ್ಕೆ ತಿಳಿಬಹುದು ಯಾವ ರೀತಿ ಯಾವ ವಿಧಾನದಿಂದ ಕಳ್ಳತನವಾಗಿದೆ, ಯಾರು ಇದರ ಬಗ್ಗೆ ಕೈವಾಡ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ನಮಗೆ ಹೇಳಲಿಕ್ಕೆ ಇಷ್ಟ ಏನಂದರೆ, ಆ ಸಲವೂ CC ಕ್ಯಾಮ್ರಾ ಹಾಳಾಗಿದೆ, ಈ ದಿವಸವೂ CC ಕ್ಯಾಮ್ರಾ ಆಗಿದೆ. ಪದೇ ಕಳ್ಳತನವಾಗುವಾಗ ಯಾಕೆ CC ಕ್ಯಾಮ್ರಾ ಹಾಳಾಗುವುದರಿಂದ ನಮಗೆ ಒಂದು ದೊಡ್ಡ ಅನುಮಾನದ ಸಂಗತಿಯಾಗಿ ತಿಳಿದು ಬರ್ತದೆ. ಸ್ಮಿತಾ, ಇದು ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಗ್ರಾಹಕರು. ಏನಂದರೆ, ಕಳೆದ ಬಾರಿಯೂ ಕೂಡ ಶುಕ್ರವಾರನೇ ಈ ರೀತಿಯಂಥ ಕಳ್ಳತನ ಆಗಿತ್ತು. ಅವತ್ತು ಕೂಡ ಯಾರೂ ಕೂಡ ಆ ರಸ್ತೆಯಲ್ಲಿ ಇರಲಿಲ್ಲ, ಆಗಲೂ ಕೂಡ ಕಳ್ಳತನ ಆಗಿತ್ತು. ಆಗ ಕಳ್ಳತನದಲ್ಲಿ ಭಾಗಿಯಾದಂಥವರು ಆ ಒಂದು ಬ್ಯಾಂಕ್ನ ಸಿಬ್ಬಂದಿಯ ಸಂಬಂಧಿಕರೇ ಈ ರೀತಿಯಾದಂಥ ಕಳ್ಳತನದಲ್ಲಿ ಭಾಗಿಯಾಗಿದ್ರು. ಈ ಬಾರಿಯೂ ಕೂಡ ಒಂದಷ್ಟು ಸಾಮ್ಯತೆಗಳು ಕಂಡು ಬರ್ತಾ ಇದೆ ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಇವತ್ತು ಕೂಡ ಶುಕ್ರವಾರ, ಜೊತೆಗೆ ಇವತ್ತೇ CCTV ಹಾಳಾಗಿತ್ತು. ಈ ರೀತಿಯಾದ ಒಂದಷ್ಟು ಹಲವು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈಗ ಸದ್ಯ ಪೊಲೀಸರು ಬೇರೆ ಆಂಗಲ್ನಲ್ಲೂ ಕೂಡ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಈಗೊಂದು ಕ್ವಿಕ್ ಬ್ರೇಕ್ ನಂತರ ಸುದ್ದಿ ಮುಂದುವರಿಯುತ್ತೆ.